ಸಕ್ಕತ್ತಾಗಿದೆ ಅದು ಒಲೆ ಮೇಲೆ ಮಾಡಿರೋದಕ್ಕೂ. ಮಶ್ರೂಮ್ ತೊಳೆಯೋ ಒಂದು ವಿಧಾನ ಇದೆ. ಕತ್ತೀಸ್ ಮಶ್ರೂಮ್ ಮಸಾಲ ಮಾಡ್ತಾ ಇದ್ದಾನೆ, ಅದಕ್ಕೆ ಮ್ಯಾರಿನೇಷನ್. ಇದೇ ನಮ್ಮ ಸೆಟಪ್. ಅರೆ ಅರೆ ಏನಿದು ಹೊಸ ದಾಳಿ, ಎದೆಯಲಿ ಕಾದಾಟ. ಕತ್ತೀಸ್ ಮಶ್ರೂಮ್ ಮಸಾಲ ಮಾಡ್ತಾ ಇದ್ದಾನೆ. ಮಶ್ರೂಮ್ ಅದಕ್ಕೆ ಏನೇನು ಹಾಕಿದೆಯಾ ಕದೀಸ್? ಇದು ಈರುಳ್ಳಿನ ಫ್ರೈ ಮಾಡಿಕೊಂಡು ಫುಲ್ ಬ್ರೌನ್ ಆಗಬೇಕು, ಡ್ರೈ ಆಗಬೇಕು, ಚಂದ ಫ್ರೈ ಆಗಬೇಕು. ನಾನಿವಾಗ ಇಲ್ಲಿದೆ ಮಶ್ರೂಮ್ಸ್ನ ಕ್ಲೀನ್ ಮಾಡಿ ಕೊಡೋದು. ಮಶ್ರೂಮ್ ತೊಳೆಯೋ ಒಂದು ವಿಧಾನ ಇದೆ, ನಾವು ಹೀಗೆ ನೋಡಿ ಕಲ್ತಿದ್ದು, ಅದನ್ನು ನಾನು ನಿಮಗೆ ಹೇಳ್ತೀನಿ. ಸೊ ಇದಕ್ಕೆ ಮಶ್ರೂಮ್ ನೀರು ಹಾಕಿದರೆ ಕಪ್ಪಾಗುತ್ತೆ, ಅದಕ್ಕೆ ಹೌದು ಅದೂ ಆಗುತ್ತೆ ಅದಕ್ಕೆ ಹೌದು. ಸೊ ಟು ಅವಾಯ್ಡ್ ದ್ಯಾಟ್ ಏನು ಮಾಡಬೇಕಂತ ಅಂದರೆ, ಸ್ವಲ್ಪ ಗೋಧಿ ಹಿಟ್ಟಿರುತ್ತಲ್ವ, ಗೋಧಿ ಹಿಟ್ಟನ್ನು ಹೀಗೆ ತೆಕ್ಕೊಂಡು ಹೀಗೆ ಹಾಕ್ಕೊಳ್ಳಿ, ಆಯಿತಾ? ಆಮೇಲೆ ಅದನ್ನು ಚೆನ್ನಾಗಿ ಹೀಗೆ ಮಾಡಿ ಕಲಿಸ್ಬೇಕು ಚೆನ್ನಾಗಿ. ಆಗ ಅದು ಅದರಲ್ಲಿರೋ ಮಣ್ಣು, ನಾರ್ಮಲಿ ಅಷ್ಟೆಲ್ಲ ಮಣ್ಣಿರಲ್ಲ ಇವಾಗ ಬಟನ್ ಮಶ್ರೂಮ್ಸಲ್ಲಿ ಹೊರಗಡೆ ತೆಗೋದಲ್ಲಿ, ಅದೆಲ್ಲ ಒಂದು ಕಂಟ್ರೋಲ್ಡ್ ಆ್ಯಂಬಿಯನ್ಸಲ್ಲಿ ಬೆಳೆಸ್ತಾರೆ ಕತೀಸ್ ಹೇಳೋ ಥರ. ಸೊ ಹೀಗೆಲ್ಲ ಮಾಡಿ ಆಮೇಲೆ ಇದನ್ನು ತುಂಬ ಮಣ್ಣಿದ್ರೆ ಹೀಗೆ ಕೊಡಗಿದ್ರೆ ಹೋಗಿಬಿಡುತ್ತೆ. ಸೊ ಅದನ್ನೆಲ್ಲ ಮಾಡಿ ಆಮೇಲೆ ನೀರು ಹಾಕಿ ತೊಳೆದ್ರೆ ಮಶ್ರೂಮ್ಸ್ ವಿಲ್ ಬಿ ಕ್ಲೀನರ್. ತೊಳೆದ್ಮೇಲೆ ತೋರಿಸ್ತೀನಿ. ತೊಳೆದಾದ್ಮೇಲೆ ಹೀಗೆ ಆಗುತ್ತೆ ಆಫ್ಟರ್ ವಾಶ್. ಮಶ್ರೂಮ್ಸ್ ಹಿಂಗೆ ಕಟ್ ಮಾಡಿಕೊಂಡೆ. ಓ ಅಲ್ಲಿ ಮಾಡೋದಾ? ಓಕೆ, ಓಕಲ್ ಮಾಡೋದಂತ ಇವಾಗ. ಅದಕ್ಕೆ ಓಕಲ್ ಎಣ್ಣೆ ಹಾಕಿದ್ದು ಕೂಡ. ಇದು ಹೀಗೆ ಈರುಳ್ಳಿ ಮತ್ತು ಮೆಣಸಿನ್ಕಾಯಿನ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ. ಅದೆಲ್ಲ ಪ್ಯೂರಿ ರೆಡಿ ಮಾಡಿಕೊಂಡು ನಾವು ನಮ್ಮ ಕುಕ್ಕಿಂಗ್ ಪ್ಲೇಸ್ಗೆ ಹೋಗ್ತೀವಿ. ಏನು ಮಾಡಬೇಕು? ಮ್ಯಾರಿನೇಟ್ ಮಾಡಬೇಕು. ಹಾಂ, ಓಕೆ. ಮತ್ತು ಟೊಮೆಟೊ ಪ್ಯೂರಿ ಮಾಡ್ಕೊಳ್ಳೋಕ್ಕೆ ಟೊಮೆಟೊನ ಹಾಕ್ಕೊಂಡಿದ್ದೀವಿ, ಮತ್ತು ಇದನ್ನು ಗೋಡಂಬಿನ ನೆನೆಸಿಟ್ಟಿದ್ದೀವಿ. ಅದು ಆನಿಯನ್ಸ್ ಯಾಕೆ ಕತೀಸ್? ಆಮೇಲೆ ಫ್ರೈ ಮಾಡೋಕ್ಕೆ. ಕತೀಸ್ ಏನೋ ಮಾಡ್ತಾ ಇದ್ದಾನೆ. ಎಕ್ಸ್ಟ್ರಾ ಎಣ್ಣೆನ ಆಮೇಲೆ ಯೂಸ್ ಮಾಡ್ಬೋದು. ಇದು ಓಕ್ ಅಂತ ಚಂಬುದು ಆಸೆ. ಒಂದೇ ಓಕ್ ಅಂತ ಇದು ಚಂಬು ಆಸೆಯಿಂದ ಹೋಗಿ ಕೊನೆಗೆ ತಂದಿದ್ದು ನಾವು. ಓಕಲ್ಲಿ ಮಾಡಬೇಕು ಅಂತ. ಇದು ಆನಿಯನ್ ಫ್ರೈ ಮಾಡಿರೋ. ನೆಕ್ಸ್ಟ್ ಮಸಾಲ ಆದಾಗ ತೋರಿಸ್ತೀನಿ. ಇದು ಹುರ್ಕೊಂಡಿರೋ ಈರುಳ್ಳಿನ ಗ್ರೈಂಡ್ ಮಾಡ್ಕೋಬೇಕು. ಗ್ರೈಂಡ್ ಮಾಡಿರೋದು ಮಸಾಲ ಇದೆ ಅಲ್ವಾ, ಅದನ್ನು ಹಾಕಬೇಕು. ಮಸಾಲ ಇದೇನಿದು? ಹಾಂ, ಅದೇ ಅಂಕಲ್, ಹೌದು, ಬಟರ್ ಮಶ್ರೂಮ್. ಗ್ರೈಂಡ್ ಮಾಡಿರೋ ಆನಿಯನ್ ಫ್ರೈನ ಅದಕ್ಕೆ ಹಾಕಬೇಕು. ಈಗ ಅದಕ್ಕೆ ಮ್ಯಾರಿನೇಷನ್ ಪ್ರಾಸೆಸ್ ಸ್ಟಾರ್ಟ್. ಖಾರ ಪುಡಿ, ಅರಿಶಿನ ಪುಡಿ ಹಾಕಬೇಕಾ? ಹಾಂ. ಉಪನಯನ ಏನೋ ಇತ್ತಲ್ವಾ? ಅರಿಶಿನ, ಚೂರು ಗರಂ ಮಸಾಲ, ಇದು ಕಾಚಂಪುಳಿ ಅಂತ ಕೂರ್ಗಲ್ಲಿ ಸ್ವಲ್ಪ ಫೇಮಸ್. ಅದು ಸಿಕ್ಕಿಲ್ಲ ಅಂತಂದರೆ ಹುಳಿ ಹಾಕಿ, ಒಂದು ಅರ್ಧ ಕಡಿ ನಿಂಬೆ ಹುಳಿ. ಇದು ಇಷ್ಟೇ, ಒಂದು 2 ಡ್ರಾಪೇ ಎಷ್ಟು ಹುಳಿ ಆಗುತ್ತೆ. ಇದು ಸಕ್ಕತ್ ಹುಳಿ ಆಗುತ್ತೆ.
ಅದು ಯಾವುದೋ ಒಂದು ಮರದ ಅಲ್ಲ ಕತೀಸ್, ಅದೊಂದು ಹಣ್ಣಿಂದು ಹಣ್ಣಿಂದು ಹುಳಿ ಥರ. ಸೊ ಅದನ್ನ ಎಕ್ಸ್ಟ್ರಾಕ್ಟ್ ಮಾಡಿ ಆ ಥರ ಎಕ್ಸ್ಟ್ರಾಕ್ಟ್ ಮಾಡಿ ಅದಕ್ಕೆ ಅನ್ನ ಕುದಿಸಿ 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 ಹಾಗೆ ಮಾಡೋದಕ್ಕೆ. ಕಾಚಂ ಪುಡಿ, ಮೊಸರು. ಮೊಸರು ಅದು ಫುಲ್ ಹಾಕ್ಬೋದು ಕದೀಸ್. ಸೊ ಅದನ್ನು ಮಿಕ್ಸ್ ಮಾಡಿ ಚೆನ್ನಾಗಿ. ಅದು ಗ್ರೀನ್ ಪೆಪ್ಪರ್. ಕತೀಸ್ ಈ ಥರ ಏನೇನೋ ಮಾಡ್ಕೊಂಡು ಇಟ್ಕೊಳ್ಳೋದ್ರಲ್ಲಿ ಎಕ್ಸ್ಪರ್ಟ್ ಇವನು. ಎಕ್ಸ್ಪರ್ಟ್ ಅಲ್ಲ, ಸ್ವಲ್ಪ ಏನೇನೋ ಮಾಡ್ತಾನೆ ಆ ಥರ. ಅದು ಬಂದ್ಬಿಟ್ಟು ಗ್ರೀನ್ ಪೆಪ್ಪರ್ ಇರುತ್ತೆ ಅಲ್ವಾ, ಅದರದ್ದು ಪ್ಯೂರಿ ಕರೆಕ್ಟ್. ಸೊ ಅದನ್ನು ಹಾಕ್ತಾ ಇರೋದು. ಇದಕ್ಕೂ ಮುಂಚೆ ಒಂದು ಇಲ್ಲೇ ಮನೇಲಿ ಬೆಳೆದಿದ್ದು ಇದು ಮಾಡಿದ ಸಾಸ್, ಗ್ರೀನ್ ಚಿಲ್ಲಿ ಅಲ್ಲ, ರೆಡ್ ಚಿಲ್ಲಿ ಸಾಸ್ ಸಾಕಾದಾಗಿತ್ತು. ನಾವು ಅದನ್ನು ಪಿಜ್ಜಾಗೆಲ್ಲ ಹಾಕ್ಕೊಂಡು ತಿಂದಿದ್ವಿ. ಅದು ಮಾಡ್ತಾ ತೋರಿಸ್ತೀನಿ. ಇದು ಮ್ಯಾರಿನೇಟ್ ಆಗಿದೆ ಈಗ ಆಲ್ಮೋಸ್ಟ್ ಒಂದು ಎಷ್ಟೊತ್ತಾಯ್ತು ಕತೀಸ್? ಹಾಫ್ ಆನ್ ಅವರ್ ಆಯಿತಾ? ಹೌದು, ಅದಾದರೆ ಹಾಫ್ ಆನ್ ಅವರ್ ಆಯಿತು. ಇದಕ್ಕೆ ಇನ್ನು ಅಡಿಷನ್ಸ್ ಆಗಿದೆ. ಇಲ್ಲಿ ಗರಂ ಮಸಾಲ ಅದೆಲ್ಲ, ಜೀರಾ, ಕೊರಿಯಾಂಡರ್ ಪೌಡರ್ ಮತ್ತು ಖಾರ ಪುಡಿ ಮತ್ತು ಇನ್ನೊಂದು ಮಸಾಲ. ಇದರಲ್ಲಿ ಎಂತ ಕತೀಸ್? ಗೋಧಿ ಪುಡಿ ಲಾಸ್ಟಿಗೆ ಚೂರು ಹಾಕೋಕ್ಕೆ, ಮತ್ತು ಟೊಮೆಟೊ ಪ್ಯೂರಿ ಇಲ್ಲಿ ಅದು ವಿತ್ ಇದ್ರ ಜೊತೆ ಗೋಡಂಬಿ ಜೊತೆ ಆಗಿರೋದು ಇಲ್ಲಿದೆ. ಈಗ ಎಲ್ಲ ರೆಡಿಯಾಗಿದೆ. ಇನ್ನೊಂದು 5-10 ಮಿನಿಟ್ಸಲ್ಲಿ ನಾವು ಪ್ರಾಸೆಸ್ ಶುರು ಮಾಡ್ತೀವಿ. ಇದೇ ನಮ್ಮ ಸೆಟಪ್. ಚಿಂಚಡಾನ್. ಸೊ ಎಲ್ಲ ಇಟ್ಕೊಂಡಿದ್ದೀವಿ, ಇಲ್ಲಿ ಹಾಕಿ ಮಾಡಿದರೆ ಆಯಿತು. ಇದರಲ್ಲಿ ಅದು ಪಲಾವ್ ಎಲೆ ಮತ್ತು ಇದು ಕ್ಯಾಮ್ರಾಗೆ ಬರ್ತಾಯಿದೆ, ಅದು ಪೈನಾಪ್ ಎಂಥ ಸೀಡ್, ಅದು ಅನಾನಸ್ ಹೂವು ಮತ್ತು ಏಲಕ್ಕಿ, ಚಕ್ಕೆ, ಅದೇನು ಅದೆಲ್ಲ ಹಾಕಿದೆ ಮಸಾಲಾಗೆ. ಅದಾಗಲೇ ಇಟ್ಬಿಡ್ಬೋದಿತ್ತಲ್ಲ ಗದೀಸ್, ಇಷ್ಟೊತ್ತು ಕಾಯ್ತಾಯಿತ್ತು. ಹಾಕು. ಈರುಳ್ಳಿ, ಟೊಮ್ಯಾಟೊ, ಈರುಳ್ಳಿ, ಮೆಣಸಿನ್ಕಾಯಿ, ಚೆಂದ ಫ್ರೈ ಆಗಬೇಕು. ಅದು ಫ್ರೈ ಆಗ್ತಿದೆ ಗದೀಸ್. ಲೈಟಲ್ಲಿ ಸಖತ್ತಾಗಿ ಕಾಣಿಸುತ್ತೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಇದಾದ್ಮೇಲೆ ಏನು ಹಾಕ್ಬೇಕು ಗದೀಸ್? ನೆಕ್ಸ್ಟ್ ಅದನ್ನು ಮ್ಯಾರಿನೇಟ್ ಮಾಡಿರೋದನ್ನ. ಅದಾದ್ಮೇಲೆ ಮಸಾಲಾನಾ? ಆಮೇಲೆ ಪ್ಯೂರಿ, ಆಮೇಲೆ ಮಸಾಲ. ಅವ್ನು ಆಡ್ತಿರೋದು ನೋಡಿ, ಜಿಂಗು. ಅವನು ಬಾಲ ಕಸ್ಕೊಂಡು ಅವನೇ ತಿರುಗ್ತಾ ಇದ್ದಾನೆ. ಮ್ಯಾರಿನೇಟ್ ಮಾಡ್ಕೊಂಡಿರೋದೆಲ್ಲದನ್ನು ಹಾಕಬೇಕು. ನೀಟಾಗಿ ಪಡಿಸು. ಇಲ್ಲಿ ಚಬ್ಬು ಹಾಕ್ತಾ ಇದ್ದಾನೆ. ಚಬ್ಬುಗೆ ಎಲ್ಲಿ ನಾನೊಂದು ತೋರಿಸ್ಬಿಡ್ತೀನಿ ಅಂತ ಪದೇ ಪದೇ ನೋಡೋದು. ಬಂದ ಒಂದೊಂದು ಖುಷಿ ನೋಡಿ ಮೈತ್ರಕ್ಕೆ. ವಿಡಿಯೋದಲ್ಲಿ ಚಂದ ಬರಲ್ಲ. ಹೌದು, ಅವನ ಮುಖಕ್ಕೆ ಲೈಟ್ ಇಲ್ಲ ಅಲ್ಲ ಚಬ್ಬು. ಟೊಮೆಟೊ ಪ್ಯೂರಿ ಹಾಕಿ ಮಿಕ್ಸ್ ಮಾಡ್ತಾ ಇರೋದು. ಸಿಡಿತಾ ಇದೆಯಾ? ಎಲ್ಲ ಸಿಡಿತಾ ಇದೆ. ಇದಕ್ಕೆ ಮಸಾಲ ಹಾಕೋದು. ತಂದಿರೋ ಮಸಾಲ ಹಾಕಬೇಕು. ಚೆಂದ ಕುದೀತಾ ಇದೆ, ಅದನ್ನ ಚೆಂದ ಹಾಗೆ ಮಾಡ್ತಾನೆ ಇರಬೇಕು. ಕತೀಸ್ ಕ್ಯಾನ್ ಓನ್ಲಿ ಡೂ ಇಟ್ ಥರ ಇದು ಹಂಗಿದೆ ನನಗೆ. ಆ ಬಿಸಿ ತಾಗ್ತಾ ಇದೆ ಆ್ಯಕ್ಚುಲಿ. ಅದು ತೆಳು ಆದರೆ ಬೇಕು ಅಂತ ತಂದಿದ್ದ.
ಇದು ಪ್ಯೂರಿ ತುಂಬ ತೆಳುವಾದರೆ ಮಾತ್ರ ಗೋಧಿ ಹಿಡಿ ಹಾಕಬೇಕು, ಇಲ್ಲ ಅಂತ ಅಂದರೆ ಬೇಡ. ಸೊ ಇಷ್ಟೇ ಹಾಕೋದನ್ನು ಸ್ವಲ್ಪ ಬೈಂಡಿಂಗಿಗೆ ಅಂತೆ. ನೋ ಆಲ್ ದ್ಯಾಟ್. ರೆಡಿ. ಸೊ ಓನ್ಲಿ ಥಿಂಗ್ ಯಾವ್ದು ಮಿಸ್ಸಿಂಗ್ ಅಲ್ಲಿ ಇಲ್ಲಿ ಅಂತ ಅಂದರೆ ಕೊತ್ತಂಬರಿ ಸೊಪ್ಪು ಒಂದು ಇದ್ದಿದ್ರೆ ಪರ್ಫೆಕ್ಟ್ ಆಗ್ತಾಯಿತ್ತು. ಬಟ್ ಫೈನ್, ಸಾಕಲ್ಲ ಬೇಟ? ಸಿಡಿತಾ ಇದೆ. ಒಂದು ಫ್ಲೇಮ್ ತುಂಬ ಹೈ ಇದ್ದಕ್ಕೆ ಸಿಡಿತಾ ಇತ್ತು. ಈಗಲೂ ಸ್ವಲ್ಪ ಸಿಡಿತಿಲ್ಲ ಅಷ್ಟು, ಬಟ್ ಚೆನ್ನಾಗಿ ಕುದೀತಾ ಇದೆ. ಚೆಂದ ಕುದ್ರೆ ಸಾರ್ಟೆಡ್. ಅದು ತುಂಬ ಎಣ್ಣೆ ಇರುತ್ತಲ್ಲ, ಅದು ಬಿಟ್ಕೋಬೇಕು. ಎಣ್ಣೆ ಬಿಡಬೇಕು. ಅದಾದರೆ ಆಯಿತು. ಅದಾದಮೇಲೆ ನಾವು ಚಪಾತಿ ಮಾಡಿಕೊಂಡು ತಿಂತೀವಿ. ಕೂತಿರೋದು ನೋಡು ಅವ್ನು ಹಿಂದೆ, ನಿನ್ನಿಂದ. ಎಸ್, ದಿಸ್ ಇಸ್ ಡನ್. ಈಗ ಚಪಾತಿ ಮಾಡೋಕ್ಕೆ ಹೊರಟಿರೋದು. ಚಪಾತಿ ಆದಮೇಲೆ ವಿ ವಿಲ್ ಹ್ಯಾವ್ ಡಿನ್ನರ್. ಅಂಗಡಿಯಿಂದ ತಂದಿರೋ ಹಾಫ್ ಕುಕ್ಡ್ ಪರೋಟ ಅದೀಗ ಬೆಂಕಿ ಎತ್ಕೊಳ್ಳುತ್ತೆ. ಚೆನ್ನಾಗಿ ಉಬ್ಬುತ್ತೆ ಆ್ಯಕ್ಚುಲ್ ಆಗಿ. ತುಪ್ಪ ಹಾಕಿ ಮೈತು ಲೋನೇ ಇದೆ ಚಂಬು. ಕವರ್ ಮಾಡೋಂಗಿಲ್ಲ, ಅದಕ್ಕೆ ಚಂಬು ಕೈಲಿ ಹಿಡ್ಕೊಂಡಿರೋದು ಮಾತ್ರ ಕವರ್ ಮಾಡೋದು. ನಾನು ಮಾಡೋದು ಬೇಡ ಅಂತ, ಚೆನ್ನಾಗಿ ಮಾಡ್ತಿಲ್ಲ ಅಂತನೋ ಏನು ಗೊತ್ತಿಲ್ಲ, ಚಂಬು ನಾನು ಮಾಡ್ತೀನಿ ಅಂತ ಕೂತ. ಯಾಕೆ ಚಂಬು? ಸ್ಯಾಟಿಸ್ಫೈಯಿಂಗ್ ಅದಕ್ಕೆ ಮೈತು. ಈ ಒಲೆಯಲ್ಲಿ ಇಲ್ಲ, ಅದು ಅವ್ರದ್ದು ಹೈ ಫ್ಲೇಮ್ ಇದಿರುತ್ತಲ್ಲ, ಅದ್ರಲ್ಲಿ ಮಾಡಿದ್ರೆ ಏನಕ್ಕೆ ಗೊತ್ತಾ ಚೆನ್ನಾಗೋದು? ಯಾಕೆ? ಹೈ ಹೀಟಲ್ಲಿ ಬೇಗ ಇದು ಫ್ರೈ ಆಗುತ್ತೆ, ಒಳಗಡೆ ಜ್ಯೂಸಿನೇ ಇರುತ್ತೆ. ನಾವು ಗ್ಯಾಸಲ್ಲಿ ಮಾಡ್ತಾ ಇಡೀ ಒಂದೇ ಥರ ಕಾನ್ಸ್ಟೆಂಟ್ ಆಗಿ ಬೇಯುತ್ತಲ್ಲ, ಅದಕ್ಕೆ. ಉರಿತುಕೊಳ್ಳೆ. ಬಿಸಿ ಇದೆ, ಚೂರು ಹಾಕು. ಫಸ್ಟ್ ತಿಂತಾನೆ, ಆಮೇಲೆ ಎಲ್ಲಿ ಪೀಸ್ ಮಾಡ್ತೀಯಾ? ಕುಲ್ಪು ಚಂಬು ಕುಲ್ಪು ಕುಲ್ಪು ಪಾಪ ಚಿಂಗು ತಿಂತಾನಾ? ಜಿಂಗೋದು ಅರ್ಧ ತಿಂದ. ನಾನು ಚೂರು ಬೋಡ ಹಾಕ್ಬಿಡು ಮತ್ತೆ ಮತ್ತೆ ಎಕ್ಸ್ಪೀರಿಯನ್ಸ್ ಕೊಡು. ಅದು ಹಾಕು ಫುಲ್. ಇಷ್ಟು ಕೊಡ್ತೀನಿ ನೋಡುವ. ಸಾಕು. ತಗೊಂಡೋಗಿ ಅಷ್ಟು ಬಿಸಿ ಇತ್ತಿಲ್ಲ. ನಾನು ಆಲ್ರೆಡಿ ಕಟ್ ಮಾಡಿದ್ದೆ, ಅದನ್ನು ತಿಂತಾ ಇದ್ದಾನೆ ನೋಡು. ಜಿಂಗೋದ್ ಸ್ಟೈಲ್ ಎಲ್ಲಿ ಕೊಟ್ಟಿರೋ ಅಲ್ಲಿ ತಿನ್ನ, ಅಲ್ಲಿ ತಗೊಂಡೋಗಿ ಅಲ್ಲಿ ಹಾಕೊಡೋದು. ಅವನಿಗೆ ಚಪಾತಿ ಎಲ್ಲ ಇಷ್ಟ. ಜಿಂಗೋ ಕುಲ್ಪು ತಿಂತಾನಾ? ಅಷ್ಟೇ. ಓ, ನನ್ನ ಚೂರು ಬೋಡ ಅದೊಂದು ಕೊಟ್ಬಿಡು. ಅನ್ನ ಉಪ್ಪು ಮಾಡ್ತಾಯಾ? ತಿಂಪೆ ಬಡ ಜಾಸ್ತಿ ತುಂಬ ಬಿಸಿ ಸೂರ್ಯ ಗಮನಿಸಿಕೊಳ್ಳೋರು ಎಷ್ಟು ಟೈಮ್. ಒಂದು ಪರಾಟ ತಿಂದ. ಸೊ ದಿಸ್ ಇಸ್ ಹೌ ಇಟ್ ಈಸ್. ಚಪಾತಿ ಮತ್ತು ಮಶ್ರೂಮ್ದು ಮಶ್ರೂಮ್ ಮಸಾಲ ಹೇಗಿದೆ ಅಂತ ಹೇಳ್ತೀನಿ. ಸಕ್ಕತ್ತಾಗಿದೆ. ಅದು ಒಲೆ ಮೇಲೆ ಮಾಡಿರೋದಕ್ಕೂ ನಿಜ ತುಂಬ ಚೆನ್ನಾಗಿದೆ. ನೀವು ಟ್ರೈ ಮಾಡಿ. ಸಿಕ್ಕಿಬಿ ನೀನು ಟ್ರೈ ಮಾಡು, ಹೇಗೆ ಬರುತ್ತೆ ಅಂತ ಹೇಳು.